ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ 26ರ ನಂತರ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ? ಈ ಆಗಸ್ಟ್ ತಿಂಗಳಿನಲ್ಲಿ ಉಂಟಾದಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ? ಹಾಗೆ ಈ ಆಗಸ್ಟ್ ತಿಂಗಳು ಕಳೆದ ನಂತರ ಅಂದ್ರೆ ಸೆಪ್ಟೆಂಬರ್ ಮೊದಲ ವಾರವೂ ಕೂಡ ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ತರಲಿದೆ? ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ಆರೋಗ್ಯ ಮತ್ತೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ? ಹಾಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ ಆಗಿ ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದ್ರೆ ಈ ಧನುಷ್ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನ ತರ್ತಾ ಬಂದಿದೆ ಎಂಬುದನ್ನ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಹೌದು ಸ್ನೇಹಿತರೆ, ಈ ಧನುಷ್ ರಾಶಿಯವರಿಗೆ ಅತ್ಯಂತ ಸವಾಲಿನ ವಾತಾವರಣ ಈ ಆಗಸ್ಟ್ ತಿಂಗಳಾಗಿತ್ತು. ಇದು ನಿಮ್ಮ ಸ್ವಾಭಾವಿಕ ಆಶಾವಾದ, ಪ್ರಯಾಣದ ಒಲವು ಮತ್ತು ಸ್ಥಿರ ಅದೃಷ್ಟಗಳ ನಂಬಿಕೆಯನ್ನ ಕಠಿಣ ಪರೀಕ್ಷೆಗೆ ಒಳಪಡಿಸಿದಂತಹ ತಿಂಗಳು ಅಂತಾನೆ ಹೇಳ್ಬೋದು. ನಿಮ್ಮ ರಾಶಿ ಅಧಿಪತಿಯಾದಂತಹ ಗುರುವು ಗುಪ್ತ ವಿಚಾರಗಳ ಸೂಚಕವಾದ 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚರಿಸುತ್ತಿದ್ದು, ಇದು ಏಕಾಂಗಿತನವನ್ನ ನಿಮ್ಮ ಜೀವನದಲ್ಲಿ ಉಂಟು ಮಾಡಲಿದೆ. ಆದರೆ ನಿಮ್ಮ ಎಂದಿನ ಉತ್ಸಾಹವು ಅನಿರೀಕ್ಷಿತ ಅಡೆತಡೆಗಳ ಅಡಿಯಲ್ಲಿ ಮುಚ್ಚಿ ಹೋಗಿರಲಿದೆ. ಇದರೊಂದಿಗೆ ನಿಮ್ಮ 4ನೇ ಮನೆಯಲ್ಲಿ ಮುಂದುವರೆದಿರುವ ಅರ್ಧಷ್ಟಮ ಶನಿಯು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನ ಕುಂದಿಸಲಿದ್ದಾರೆ ಹಾಗೂ ಆಸ್ತಿ ವಿಷಯಗಳನ್ನ ಜಟಿಲಗೊಳಿಸುತ್ತಿದೆ. ಇದು ಸಾಲದೆಂಬಂತೆ ತಿಂಗಳ ಆರಂಭದಲ್ಲಿಯೇ ಮಂಗಳನು ಕೂಡ 7ನೇ ಮನೆಗೆ ಪ್ರವೇಶಿಸಿ ಅತ್ಯಾಪ್ತರೊಂದಿಗೆ ಉಗ್ರ ಜಗಳಕ್ಕೆ ಕಾರಣವಾಗ್ತಾ ಬಂದ್ರೆ, ಮತ್ತೊಂದೆಡೆ 9ನೇ ಮನೆಯಲ್ಲಿ ಕೇತುವಿನ ಸಂಚಾರವು ಉನ್ನತ ವಿದ್ಯಾಭ್ಯಾಸಗಳ ಬಗ್ಗೆ ನಿಮ್ಮ ಕೇಳಿರಿಮೆಯನ್ನು ಕೂಡ ಉಂಟು ಮಾಡಲಿದೆ. ಈ ತಿಂಗಳು ಒಟ್ಟಾರೆಯಾಗಿ ನಿಮ್ಮ ತೀಕ್ಷ್ಣವಾದ ಬುದ್ಧಿಯು ರಕ್ಷಣಾತ್ಮಕ ಧೋರಣೆಯನ್ನ ತಳೆಯಬಹುದು. ಅಪಾಯಕಾರಿ ದೂರ ಪ್ರಯಾಣಗಳು, ಆಕ್ರಮಣಕಾರಿ ವೃತ್ತಿಪರ ಹೆಜ್ಜೆಗಳನ್ನ ತಪ್ಪಿಸ್ತಾ ಬನ್ನಿ. ಬದಲಿಗೆ ನಿಮ್ಮ 3ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ಅಸಾಧಾರಣ ಬೆಂಬಲದೊಂದಿಗೆ ಎಚ್ಚರಿಕೆಯಿಂದ ಮಾತನಾಡ್ತಾ ಬನ್ನಿ. ಈ ತೀವ್ರ ಹಾಗೂ ಪರಿವರ್ತನಕಾರಿ ಒತ್ತಡಗಳನ್ನ ಎದುರಿಸಲು ಬೇಕಾದ ಆಳವಾದ ಹಾಗೂ ದೃಢವಾದ ಒಳಬುದ್ಧಿಯನ್ನ ಈ ರಾಶಿಯವರು ಪಡೆದುಕೊಳ್ತಾ ಬಂದ್ರೆ ಸಾಕಷ್ಟು ಬದಲಾವಣೆಗಳನ್ನ ಕಾಣಬಹುದಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಸೂರ್ಯ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. ಸೂರ್ಯನು ಆರಂಭದಲ್ಲಿ ಅಡೆತಡೆಗಳಿಂದ ನಿಮ್ಮ ಅದೃಷ್ಟವನ್ನ ಮರೆಮಾಚಿದ್ದಾರೆ. ನಂತರ ಈ ತಿಂಗಳ ಅಂತ್ಯದಲ್ಲಿ ನಿಮ್ಮ ಅದೃಷ್ಟ ಮತ್ತೆ ಉನ್ನತ ವಿದ್ಯಾಭ್ಯಾಸವನ್ನ ಬಲವಾಗಿ ಪುನಃಸ್ಥಾಪಿಸಲು ಈ ಟೈಮ್ ಪ್ರಯತ್ನವಾಗ್ತದೆ ಅಂತಾನೆ ಹೇಳ್ಬೋದು. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಪಾಲುದಾರಿಕೆಯ ಸಂವಹನವನ್ನ ಸ್ವಲ್ಪ ಸಮಯ ಬೆಂಬಲಿಸ್ತಾ ಬನ್ನಿ. ನಂತರ ನಿಮ್ಮ ವೃತ್ತಿ ಜೀವನವನ್ನ ಗುಪ್ತ ವಿಳಂಬಗಳಿಗೆ ತಳ್ತಾ ಬರ್ತಾರೆ. ಅಂತಿಮವಾಗಿ ಕಾರ್ಯತಂತ್ರದ ದೂರ ಪ್ರಯಾಣದ ಯೋಜನೆಗೆ ಕೂಡ ಬದಲಾಗ್ತಾ ಬರ್ತದೆ ಅಂತಾನೆ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ವೃತ್ತಿ ಜೀವನದಲ್ಲಿ ಸ್ಪರ್ಧಾತ್ಮಕ ಘರ್ಷಣೆ ಹಾಗೂ ಸಾಧಾರಣ ಲಾಭಗಳನ್ನ ಇದು ಸೃಷ್ಟಿಸಲಿದೆ. ಆದರೆ ಇದರ ನೀಚ ಸ್ಥಿತಿಯು ಸ್ಥಾನಮಾನ ಮತ್ತು ಐಷಾರಾಮಿ ಸೌಲಭ್ಯಗಳಿಗಾಗಿ ಕಚೇರಿಯಲ್ಲಿ ನಡೆಯುವ ವಿವಾದಗಳ ಬಗ್ಗೆ ಎಚ್ಚರಿಸಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಚಿಕ್ಕ ಪುಟ್ಟ ಸಾಲಗಳನ್ನ ಜಯಿಸುವುದರಿಂದ ಹಿಡಿದು ನಿಮ್ಮ ದಾಂಪತ್ಯ ಮತ್ತು ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳಲ್ಲಿ ಆಕ್ರಮಣಕಾರಿ ವಿವಾದಗಳನ್ನ ಹುಟ್ಟುಹಾಕುವವರೆಗೂ ವೇಗವಾಗಿ ಬದಲಾಗ್ತಾ ಬರ್ತದೆ ಅಂತಾನೆ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಗಂಭೀರವಾದ ಆಂತರಿಕ ಪರಿವರ್ತನೆಯನ್ನ ಒತ್ತಾಯಿಸುವುದನ್ನ ಇದು ಮುಂದುವರಿಸಲಿದ್ದು, ಘಟನೆಗಳ ಅಡಿಯಲ್ಲಿ ನಿಮ್ಮ ಚೈತನ್ಯವನ್ನ ಮರೆಮಾಚಿ ಭಾವನಾತ್ಮಕ ನೆಮ್ಮದಿಗಾಗಿ ಆಳವಾದ ಬುದ್ಧಿವಂತಿಕೆಯನ್ನ ಇದು ಬೇಡಲಿದೆ ಅಂತಾನೆ ಹೇಳ್ಬೋದು. ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ತಾಯಿ, ಆಸ್ತಿ ಮತ್ತು ಮೂಲಭೂತ ಭಾವನಾತ್ಮಕ ಭದ್ರತೆಗೆ ಸಂಬಂಧಿಸಿದಂತೆ ತೀವ್ರವಾದ ಮುಂದುವರಿದ ವಿಳಂಬಗಳು ಹಾಗೂ ಭಾರಿ ಜವಾಬ್ದಾರಿಗಳನ್ನ ಇದು ಮುಂದುವರಿಸಲಿದೆ ಅಂತಾನೆ ಹೇಳ್ಬೋದು. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ಸಂವಹನ ನಡೆಸಲು ಮತ್ತು ಕಿರು ಪ್ರಯಾಣಗಳನ್ನ ಕೈಗೊಳ್ಳಲು ಒಂದು ಅಸಂಪ್ರದಾಯಿಕ ಹಾಗೂ ತೀವ್ರ ಬಯಕೆಯನ್ನ ಉಳಿಸಿಕೊಂಡು ನಿಮ್ಮ ವಿಶಾಲವಾದ ತೊಂದರೆಗಳ ನಡುವೆಯೂ ಅನಿರೀಕ್ಷಿತ ಧೈರ್ಯವನ್ನ ಇದು ನಿಮ್ಗೆ ನೀಡಲಿದೆ. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದ್ರೆ, ತಂದೆ, ದೂರ ಪ್ರಯಾಣಗಳು ಮತ್ತು ತತ್ವಜ್ಞಾನದ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆಯೇ ಆಳವಾದ ಆಧ್ಯಾತ್ಮಿಕ ವಿರಕ್ತಿ
ಕೀಳಿರಿಮೆ ಮತ್ತು ಗುಪ್ತ ಭಯಗಳನ್ನು ಸೃಷ್ಟಿಸುವುದನ್ನ ಇನ್ನು ಮುಂದುವರಿಸಲಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಈ ರಾಶಿಯವರು ಕಂಡಿರ್ತೀರಿ. ಹಾಗಾದ್ರೆ ಈ ಆಗಸ್ಟ್ 26ರ ನಂತರ ಈ ರಾಶಿಯವರ ವೃತ್ತಿ ಮತ್ತೆ ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದ್ರೆ, ನಿಮ್ಮ ವೃತ್ತಿ ಜೀವನವು ತೀವ್ರವಾದಂತಹ ಅಸ್ವಸ್ಥತೆಯನ್ನ ಈ ತಿಂಗಳಿನಲ್ಲಿ ಎದುರಿಸ್ತದೆ. ಏಕೆಂದ್ರೆ ನಿಮ್ಮ ವೃತ್ತಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ಆಗಸ್ಟ್ 5ರಿಂದ 22ರವರೆಗೆ ಪ್ರಕ್ಷುಬ್ಧವಾದ 8ನೇ ಮನೆಗೆ ಪ್ರವೇಶವನ್ನ ಮಾಡಿರೋ ಕಾರಣದಿಂದಾಗಿ ಪ್ರಮುಖ ಯೋಜನೆಗಳಲ್ಲಿ ಹಠಾತ್ ವಿವರಿಸಲಾಗದಂತಹ ವಿಳಂಬವನ್ನ ಕಾಣಲಿದ್ದೀರಿ. ಉನ್ನತಾಧಿಕಾರಿಗಳೊಂದಿಗೆ ಗೊಂದಲದ ಸಂವಹನ ಮತ್ತು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಕೂಡ ನೀವು ಅನುಭವಿಸಬಹುದು. ಈ ಸಮಯದಲ್ಲಿ ಬಡ್ತಿಗಾಗಿ ಒತ್ತಡ ಹೇರಲು ಅಥವಾ ಆಕ್ರಮಣಕಾರಿ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹೋಗಬೇಡಿ. ಈ ಕಷ್ಟದ ಜೊತೆಗೆ ನಿಮ್ಮ 10ನೇ ಮನೆಯಲ್ಲಿ ಇರತಕ್ಕಂತಹ ನೀಚ ಸ್ಥಾನದಲ್ಲಿ ಶುಕ್ರನು ಕಚೇರಿಯಲ್ಲಿ ಕ್ಷುಲ್ಲಕ ಸ್ಪರ್ಧೆಯನ್ನು ಸೃಷ್ಟಿಸಿ ನಿಮ್ಮ ವೃತ್ತಿಪರ ಆಕರ್ಷಣೆಯನ್ನು ಕುಂದಿಸಲಿದ್ದಾರೆ. ತೆರೆಮನೆಯಲ್ಲಿ ಮೌನವಾಗಿ ಮತ್ತು ಎಚ್ಚರಿಕೆಯಿಂದ ಕೆಲಸ ಮಾಡುವುದರ ಮೇಲೆ ಮಾತ್ರ ನಿಮ್ಮ ಸಂಪೂರ್ಣ ಗಮನವನ್ನು ಹರಿಸಬೇಕು. ನಿಮ್ಮ 4ನೇ ಮನೆಯಲ್ಲಿರುವ ಅರ್ಧಾಷ್ಟಮ ಶನಿಯು ನಿರಂತರ ಒತ್ತಡವು ನಿಮ್ಮ ಭಾವನಾತ್ಮಕ ಶಕ್ತಿಯನ್ನ ಹೇರುವುದು ಮುಂದುವರಿಯಲಿದೆ. ಇದರಿಂದಾಗಿ ಒತ್ತಡದ ಕೆಲಸದ ದಿನದ ನಂತರ ನೆಮ್ಮದಿ ಕಂಡುಕೊಳ್ಳುವುದು ಬಹಳ ಕಷ್ಟವಾಗ್ತದೆ ಅಂತಾನೆ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಆಗಸ್ಟ್ 26ರ ನಂತರ ಕಾಣ್ತಾ ಬರ್ತೀನಿ ಅಂತಾನೆ ಹೇಳ್ಬೋದು. ಹಾಗೆಯೇ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ಗುಪ್ತ ಅಹಂ ಘರ್ಷಣೆಗಳು ಕೂಡ ಉಂಟಾಗಬಹುದು. ನಿಮ್ಮ ಗಡಿಗಳನ್ನು ಮೃದುವಾಗಿ ಆದರೆ ದೃಢವಾಗಿ ವ್ಯಕ್ತಪಡಿಸಲು ನಿಮ್ಮ 3ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ಅಸಾಧಾರಣ ಧೈರ್ಯವನ್ನ ನೆಚ್ಕೊಳ್ತಾ ಬನ್ನಿ. ತಿಂಗಳ ಕೊನೆಯಲ್ಲಿ ಬುಧ ಮತ್ತೆ ಸೂರ್ಯನು 9ನೇ ಮನೆಗೆ ಪ್ರವೇಶಿಸಿದಾಗ ಸ್ಪಷ್ಟತೆ ನಿಧಾನವಾಗಿ ಮರಳುತ್ತದೆ. ಆದರೆ ಅಲ್ಲಿಯವರೆಗೆ ವೃತ್ತಿ ಜೀವನದಲ್ಲಿ ಹೆಚ್ಚು ರಕ್ಷಣಾತ್ಮಕ ಧೋರಣೆಯನ್ನು ತಳೆಯುವುದು ನಿಮ್ಮ ಏಕೈಕ ಸುರಕ್ಷಿತ ಮಾರ್ಗ ಅಂತಾನೆ ಹೇಳ್ಬೋದು. ಇನ್ನು ವ್ಯಾಪಾರ ಮತ್ತೆ ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದ್ರೆ, ಉದ್ಯಮಿಗಳಿಗೆ ಪಾಲುದಾರಿಕೆಗಳು ಮತ್ತು ಮಾತುಕತೆಗಳ ವಿಷಯದಲ್ಲಿ ಅತ್ಯಂತ ಅಸ್ಥಿರವಾದ ಅವಧಿಯನ್ನ ಪ್ರವೇಶಿಸುತ್ತಿದ್ದಾರೆ. ಹಾಗೆ ಮಂಗಳನು ಕೂಡ ಈ ಆಗಸ್ಟ್ ಮೊದಲ ವಾರದಲ್ಲಿಯೇ ಸಾಕಷ್ಟು ಬದಲಾವಣೆಗಳನ್ನ ತಂದಿರಬಹುದು. ಪ್ರಸ್ತುತ ವಾಣಿಜ್ಯ ವಾತಾವರಣವು ಕಷ್ಟಕರವಾಗಿದ್ರೂ ಕೂಡ 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಇರತಕ್ಕಂತಹ ನಿಮ್ಮ ರಾಶಿ ಅಧಿಪತಿ ಗುರು ಆಳವಾದ ಆದರೆ ಮರೆಮಾಚಲ್ಪಟ್ಟ ಶಕ್ತಿಯನ್ನ ನೀವು ನಂಬಬೇಕು. ಈ ಪ್ರಬಲ ಸಂಚಾರವು ಆಕರ್ಷಕವಾದ ತಕ್ಷಣದ ಲಾಭಗಳಿಗಿಂತ ಆಳವಾದ ದೀರ್ಘಕಾಲೀನ ಉಳಿವಿಕೆಯ ಮೇಲೆ ಗಮನ ಹರಿಸುವಂತೆ ಮಾಡಲಿದೆ. ನಿಮ್ಮ ವ್ಯಾಪಾರ ಮಾದರಿಯನ್ನ ಮೂಲಭೂತವಾಗಿ ಮರುರೂಪಿಸಿಕೊಳ್ಳುವಂತೆ ಒತ್ತಾಯಿಸುತ್ತದೆ. ನಿಮ್ಮ 9ನೇ ಮನೆಯಲ್ಲಿರ್ತಕ್ಕಂತಹ ಕೇತುವು ನಿಮ್ಮ ಅದೃಷ್ಟವನ್ನ ಮುತ್ತಿಕೊಳ್ಳುವುದನ್ನ ಮುಂದುವರಿಸುವುದರಿಂದ ಹಠಾತ್ ಊಹಾತ್ಮಕ ಅದೃಷ್ಟವನ್ನ ನಂಬಲಿಕ್ಕೆ ಹೋಗಬೇಡಿ. 3ನೇ ಮನೆಯಲ್ಲಿರ್ತಕ್ಕಂತಹ ರಾಹುವಿನ ನವೀನ ಶಕ್ತಿಯನ್ನು ಬಳಸಿಕೊಂಡು ಅಸಂಪ್ರದಾಯಿಕ ಮಾರುಕಟ್ಟೆಯ ತಂತ್ರಗಳನ್ನ ರೂಪಿಸ್ತಾ ಬನ್ನಿ. ಇದರಿಂದ ಉತ್ತಮವಾದಂತಹ ವ್ಯಾಪಾರವನ್ನ ಕಾಣ್ತಾ ಬರ್ತೀರಿ. ಹಾಗೆಯೇ ಉತ್ತಮವಾದಂತಹ ಧನಲಾಭವೂ ಕೂಡ ಆಗ್ತಾ ಬರ್ತದೆ. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಧನಲಾಭದ ವಿಚಾರಕ್ಕೆ ಬರೋದಾದ್ರೆ, ಈ ತಿಂಗಳು ಆರ್ಥಿಕ ಸ್ಥಿರತೆಗೆ ಅಪಾರ ಎಚ್ಚರಿಕೆ ಮತ್ತೆ ಕಟ್ಟುನಿಟ್ಟಾದ ರಕ್ಷಣಾತ್ಮಕ ಯೋಜನೆ ಅಗತ್ಯವಿರುತ್ತದೆ ಈ ರಾಶಿಯವರಿಗೆ. ಅದರಲ್ಲೂ ಈ ಸಮಯದಲ್ಲಿ ನಿಮ್ಮ ಹಿಂದಿನ ವಿಶಾಲ ಅದೃಷ್ಟವನ್ನ ನೀವು ನಂಬಲು ಸಾಧ್ಯವಾಗುವುದಿಲ್ಲ. ನಿಮ್ಮ ವ್ಯಾಪಾರದ ಗ್ರಹವಾದಂತಹ ಬುಧನು 8ನೇ ಮನೆಗೆ ಸಾಗುತ್ತಿದ್ದಂತೆ ಕಳಪೆ ಮತ್ತು ಗೊಂದಲಗಳ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅಪಾಯವು ಹೆಚ್ಚಾಗ್ತಾ ಬರ್ತದೆ. ಯಾವುದೇ ದೊಡ್ಡ ಮೊತ್ತದ ಹಣವನ್ನು ವರ್ಗಾಯಿಸುವ ಮೊದಲು ವೃತ್ತಿಪರ ಹಾಗೂ ಸಂಯೋಜಿತ ಸಲಹೆಯನ್ನ ಈ ರಾಶಿಯವರು ಪಡೆದುಕೊಳ್ಬೇಕು. ಶುಕ್ರನು ಇಡೀ ತಿಂಗಳು ನಿಮ್ಮ 10ನೇ ಮನೆಯಲ್ಲಿ ನೀಚನಾಗಿ ಕುಳಿತು ನಿಮ್ಮ ವೃತ್ತಿಪರ ಪ್ರಯತ್ನಗಳಿಂದ ಕೇವಲ ಸೀಮಿತ ಹಾಗೂ ಸ್ಪರ್ಧಾತ್ಮಕ ಲಾಭಗಳನ್ನು ಮಾತ್ರ ನೀಡ್ತಾನೆ. ನೀವು ನಿರೀಕ್ಷಿಸಿರ್ತಕ್ಕಂತಹ ಲಾಭದಾಯಕ ಬೋನುಗಳು ನಿಮಗೆ ಸಿಗ್ತಾ ಬರೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು ಈ ರಾಶಿಯವರು. ದೂರ ಪ್ರಯಾಣಗಳಿಗೆ ಅಥವಾ ಊಹಾತ್ಮಕ ಶೈಕ್ಷಣಿಕ ಕೋರ್ಸ್ಗಳಿಗೆ ಹಣಕಾಸು ಒದಗಿಸಲು ನಿಮ್ಮ ಉಳಿತಾಯವನ್ನ ಬಳಸಲಿಕ್ಕೆ ಹೋಗಬೇಡಿ. ಎಲ್ಲ ಅನಗತ್ಯ ವೆಚ್ಚಗಳನ್ನ ಶಬ್ದಗೊಳಿಸ್ತಾ ಬರ್ತದೆ. ಹಾಗೆ ಅಸ್ತಿತ್ವದಲ್ಲಿರ್ತಕ್ಕಂತಹ ಸಾಲಗಳನ್ನ ಆಕ್ರಮಣಕಾರಿಯಾಗಿ ತೀರಿಸುವುದು ಮತ್ತೆ ತೀವ್ರ ನಿರ್ಬಂಧಿತ ಗ್ರಹಗಳ ವಾತಾವರಣವು ಕಳೆದು ಹೋಗುವವರೆಗೆ ನೀವು ಸಂಗ್ರಹವಾದ ಸಂಪತ್ತನ್ನ ಮೌನವಾಗಿ ಕಾಪಾಡಿಕೊಳ್ಳುವುದು ಈ ತಿಂಗಳ ಕೊನೆವರೆಗೂ ಕೂಡ ಅತ್ಯುತ್ತಮವಾದಂತಹ ಆರ್ಥಿಕ ತಂತ್ರವಾಗಿರ್ತದೆ. ಆದ್ರಿಂದ ಈ ಆಗಸ್ಟ್ 26ರ ನಂತರವೂ ಕೂಡ ಹಣಕಾಸಿನ ಮೇಲೆ ಹೆಚ್ಚಿನ ಗಮನವನ್ನ ಕೊಡ್ತಾ ಬನ್ನಿ. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದ್ರೆ, ಆರೋಗ್ಯದ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸ್ವಾಭಾವಿಕ ರೋಗ ನಿರೋಧಕ ಶಕ್ತಿಯನ್ನ ಗಣನೀಯವಾಗಿ 8ನೇ ಮನೆಯಲ್ಲಿ ಇರ್ತಕ್ಕಂತಹ ಗುರುವು ತಗ್ಗಿಸಲಿದ್ದು ಸಾಕಷ್ಟು ಬದಲಾವಣೆಗಳನ್ನ ತರಲಿದ್ದಾರೆ.
ಸೂರ್ಯನು 8ನೇ ಮನೆಗೆ ಸಂಚರಿಸುತ್ತಿರೋ ಕಾರಣ ಈ ದುರ್ಬಲತೆಯು ಮತ್ತಷ್ಟು ಉಲ್ಬಣಗೊಂಡು ಸುಸ್ತು, ಹಠಾತ್ ಜ್ವರ, ಹಾಗೆ ಮೂಳೆ ಹಾಗೂ ಕಣ್ಣಿನ ತೀವ್ರ ಆಯಾಸವನ್ನ ಈ ರಾಶಿಯವರು ಎದುರಿಸಬೇಕಾಗಬಹುದು. ವಿಶ್ರಾಂತಿಗೆ ಆದ್ಯತೆಯನ್ನ ನೀಡ್ತಾ ಬನ್ನಿ. ದೈಹಿಕವಾಗಿ ಶ್ರಮದಾಯಕವಾದ ಯಾವುದೇ ಪ್ರಯಾಣದ ಯೋಜನೆಗಳನ್ನ ತಕ್ಷಣವೇ ರದ್ದುಗೊಳಿಸ್ತಾ ಬನ್ನಿ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ನಿಮ್ಮ 4ನೇ ಮನೆಯಲ್ಲಿ ನಡೆಯುತ್ತಿರುವ ಅರ್ಧಾಷ್ಟಮ ಶನಿಯ ನಿರಂತರ ಹಾಗೂ ದಮನಕಾರಿ ಪ್ರಭಾವದಿಂದಾಗಿ ಮಾನಸಿಕ ಹೊರೆಯು ಅಷ್ಟೇ ಭಾರವಾಗ್ತಾ ಬರಬಹುದು. ಅದರಲ್ಲೂ ಈ ಆಗಸ್ಟ್ 26ರ ನಂತರ ಈ ಸಂಚಾರವು ನಿಮ್ಮ ಭಾವನಾತ್ಮಕ ನೆಮ್ಮದಿಯನ್ನ ಹತ್ತಿಕ್ಕುವುದನ್ನ ಮುಂದುವರಿಸುತ್ತದೆ. ಇದು ನಿಮ್ಮ ಮನೆ ಮತ್ತೆ ವೈಯಕ್ತಿಕ ಭದ್ರತೆಯ ಬಗ್ಗೆ ನಿರಂತರವಾದ ಸಣ್ಣ ಮಟ್ಟದ ಆತಂಕವನ್ನು ಕೂಡ ಸೃಷ್ಟಿಸಲಿದೆ. ಹೆಚ್ಚುವರಿಯಾಗಿ ಹೇಳ್ಬೇಕಂತಂದ್ರೆ 7ನೇ ಮನೆಯಲ್ಲಿ ಮಂಗಳನ ಸಂಬಂಧಗಳ ಸಂಘರ್ಷಕ್ಕೆ, ಒತ್ತಡದ ತಲೆನೋವಿಗೂ ಕೂಡ ಅಪಾಯವನ್ನ ಇದು ಹೆಚ್ಚಿಸಲಿದೆ. ಹಾಗೆ ಈ ರಾಶಿಯವರು ಸೌಮ್ಯವಾದ ಧ್ಯಾನದಲ್ಲಿ ತೊಡಗಿ ಸುಲಭವಾಗಿ ಜೀರ್ಣವಾಗುವಂತಹ ಆಹಾರವನ್ನ ಸೇವಿಸಿ ಅನಗತ್ಯ ಕೌಟುಂಬಿಕ ಮತ್ತು ವೃತ್ತಿಪರ ಭಾಗವಹಿಸುವುದನ್ನ ಸ್ಪಷ್ಟವಾಗಿ ನಿರಾಕರಿಸ್ತಾ ಬನ್ನಿ. ಇದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಕೂಡ ಹೊಂದಬಹುದಾಗಿದೆ. ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತೆ ಧ್ಯಾನವನ್ನ ಕಡ್ಡಾಯಗೊಳಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ ಅಂತಾನೆ ಹೇಳ್ಬೋದು. ಇನ್ನು ಕುಟುಂಬ ಮತ್ತೆ ಸಂಬಂಧಗಳ ವಿಚಾರಕ್ಕೆ ಬರೋದಾದ್ರೆ, ಕೌಟುಂಬಿಕ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಈ ಆಗಸ್ಟ್ 26ರ ನಂತರ ಕಾಣ್ತಾ ಬರ್ತೀರಿ. ತಿಂಗಳ ಅರ್ಧ ಭಾಗದಲ್ಲಿ ಸೂರ್ಯನು 8ನೇ ಮನೆಯಲ್ಲಿ ಮರೆಮಾಚಲ್ಪಟ್ಟಿದ್ದು ತನ್ನ ಏಕಾಂಗಿತನದ ಸಂಚಾರವನ್ನ ಮುಂದುವರಿಸುತ್ತಿದ್ದು, ಇದು ಆಳವಾದಂತಹ ಕೀಳಿರಿಮೆ ಮತ್ತೆ ನಿಮ್ಮ ಕೌಟುಂಬಿಕ ನಂಬಿಕೆಗಳಿಂದ ಆಧ್ಯಾತ್ಮಿಕ ವಿರಕ್ತಿಯನ್ನು ಕೂಡ ಹುಟ್ಟಾಕಬಹುದು. ಅದರಿಂದ ಬಹಳ ಎಚ್ಚರಿಕೆಯನ್ನು ಕೂಡ ವಹಿಸಬೇಕು. ಇದರಿಂದ ಪಾರಾಗಲು ಉಚ್ಚ ಸ್ಥಾನದಲ್ಲಿ ಗುರುವು ನಿಮಗೆ ಆಳವಾದಂತಹ ಆಂತರಿಕ ಬುದ್ಧಿವಂತಿಕೆಯನ್ನು ಕೂಡ ಅವಲಂಬಿಸಬೇಕಾಗ್ತದೆ. ಮೌನವಾದ ಸಹನೆಗೆ ಗಮನ ಕೊಡ್ತಾ ಬನ್ನಿ. ಪ್ರಸ್ತುತ ಇತರರು ನೀಡಲು ಸಾಧ್ಯವಿಲ್ಲದ ಭಾವನಾತ್ಮಕ ಬೆಂಬಲವನ್ನ ಒತ್ತಾಯಿಸಬೇಡಿ ಮತ್ತು ಶಾಂತಿಯುತವಾದ ಸಣ್ಣದಾದರೂ ನೆಮ್ಮದಿಯ ಮನೆಯನ್ನ ಕಾಪಾಡಿಕೊಳ್ಳುವುದು ಆದ್ಯತೆಯನ್ನ ನೋಡ್ತಾ ಬನ್ನಿ ಅಂತಾನೆ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದ್ರೆ, ಈ ಗಂಭೀರ ಮಾನಸಿಕ ಮತ್ತು ಬೌದ್ಧಿಕ ಅಡೆತಡೆಗಳ ಹೊರತಾಗಿಯೂ ನೀವು ಕೇವಲ ಶಿಸ್ತುಬದ್ಧ ಪುನರಾವರ್ತನೆಯ ಮೂಲಕ ಮುನ್ನಡೆಸಬೇಕು. ಮುಂದುವರೆದಿರತಕ್ಕಂತಹ ಶನಿಯ ನಿರ್ಬಂಧಿತ ಉಪಸ್ಥಿತಿಯು ನಿಮಗೆ ಯಾವುದೇ ಸ್ಫೂರ್ತಿ ಇಲ್ಲದಿದ್ರೂ ಅಧ್ಯಯನ ಮಾಡುವಂತೆ ಒತ್ತಾಯಿಸಲಿದೆ. ಹಾಗೆ ಸೂರ್ಯನು ನಿಮ್ಮ ಸಹಜ ಪ್ರತಿಭೆಯನ್ನ ಮರೆಮಾಚುವುದರಿಂದ ಹಠಾತ್ ಅದೃಷ್ಟದ ಹೊಡೆತಗಳನ್ನು ಕೂಡ ನೀಡಬಹುದು. ಅದರಿಂದ ಬಹಳ ಎಚ್ಚರಿಕೆಯನ್ನ ವಹಿಸಿ. ಹಾಗೆ ಈ ರಾಶಿಯವರು ಆಳವಾದಂತಹ ಸವಾಲಿನ ಗ್ರಹಗಳ ಸಂಚಾರದ ಕೆಟ್ಟ ಪರಿಣಾಮಗಳಿಂದ ನೀವು ಸುರಕ್ಷಿತಗೊಳಿಸುವುದು ಕೂಡ ಬಹಳ ಮುಖ್ಯ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಈ ಆಗಸ್ಟ್ 26ರ ನಂತರ ಹಾಗೆ ಈ ಸೆಪ್ಟೆಂಬರ್ ಮೊದಲ ವಾರದಲ್ಲೂ ಕೂಡ ಕಾಣ್ತಾ ಬರ್ತೀರಿ. ಹಾಗಾದ್ರೆ ಈ ರಾಶಿಯವರು ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದ್ರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದ್ರೆ, 8ನೇ ಮನೆಯ ತೀವ್ರ ಗುಪ್ತ ಅಡೆತಡೆಗಳನ್ನ ನಿವಾರಿಸಲು ಗುರುವಾರದಂದು ಶ್ರೀ ದಕ್ಷಿಣಾಮೂರ್ತಿ ದೇವರನ್ನ ಪೂಜಿಸಿ ಅರಿಶಿಣ ಹಾಗೂ ಕಡಲೆ ಬೇಳೆಯನ್ನ ದಾನ ಮಾಡಿ. ಹಾಗೆ ನಿಮ್ಮ ಉಳಿವಿಗೆ ಅಗತ್ಯವಾದ ಆಳವಾದಂತಹ ಆಂತರಿಕ ಬುದ್ಧಿವಂತಿಕೆಯನ್ನ ಬೆಳೆಸಿಕೊಳ್ಳಲು ಗುರು ಸ್ತೋತ್ರವನ್ನ ಪಠಿಸ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಗುರುವಾರದಂದು ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನ ಮಾಡ್ತಾ ಬನ್ನಿ. ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನ ಜಪಿಸಿ ನಿಮ್ಮ ಕುಸಿದಿರುವ ಚೈತನ್ಯ ಮತ್ತೆ ಮರೆಮಾಚಲ್ಪಟ್ಟ ಅದೃಷ್ಟವನ್ನ ನಿಧಾನವಾಗಿ ಮರುನಿರ್ಮಿಸಲು ಪ್ರತಿ ಭಾನುವಾರ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಆರ್ಘ್ಯವನ್ನ ಅರ್ಪಿಸಿ ಗೋಧಿ ಮತ್ತು ಬೆಲ್ಲವನ್ನ ದಾನ ಮಾಡಿ. ಹಠಾತ್ ಅಧಿಕಾರ ಮತ್ತು ಸಂಘರ್ಷಗಳನ್ನ ಎದುರಿಸಲು ನಿಮ್ಮ ದೈಹಿಕ ಆರೋಗ್ಯವನ್ನ ರಕ್ಷಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸ್ತಾ ಬನ್ನಿ. ಹಾಗೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನ ಜಪಿಸಿ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನ ಹಚ್ಚುತ್ತಾ ಬನ್ನಿ ಸ್ನೇಹಿತರೆ. ಇದರಿಂದಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಈ ರಾಶಿಯವರು ಕಾಣಬಹುದಾಗಿದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆ ಆದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಇಟ್ಟು ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳ ಜೊತೆಗೆ ಆ ವಿಷ್ಣು ದೇವನನ್ನು ಕೂಡ ಪೂಜಿಸ್ತಾ ಬನ್ನಿ. ಇದು ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ತರಲಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.